ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಒಂದು ಟ್ರಾವೆಲ್ ವ್ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅನ್ನೋದನ್ನು ಮುಂದೆ ಹೇಳ್ತೀನಿ. ಸಮ್ಮರ್ ಆಗಿರೋದ್ರಿಂದ ಇನ್ನೇನು ನನ್ನ ಮಗಂಗೆ ಸ್ಕೂಲು ಕೂಡ ಶುರುವಾಗ್ತಾ ಇತ್ತು. ಹಾಗಾಗಿ ಎಲ್ಲಾದರೂ ಹೋಗಿ ಬರೋಣ ಅಂತ ವೆಕೇಷನ್ ಪ್ಲ್ಯಾನ್ ಮಾಡಿದ್ವಿ. ನಾನು, ನನ್ನ ಹಸ್ಬೆಂಡು ಹಾಗೆ ನನ್ನ ಮಗ ಜೊತೆಗೆ ನಮ್ಮ ಅಣ್ಣನ ಮಕ್ಕಳಿಬ್ರು ನಮ್ಮ ಕಾರಲ್ಲಿ ಹೊರಟಿದ್ದೀವಿ. ಇವಾಗ ಬಿಡದಿ ತಟ್ಟೆ ಇಡ್ಲಿ ತಿನ್ನೋದಕ್ಕೆ ಅಂತಂದ್ಬಿಟ್ಟು ಫಸ್ಟ್ ಸ್ಟಾಪ್ ತೊಗೊಂಡ್ವಿ. ಬಿಡದಿಲಿ ಫೇಮಸ್ ಅಂದರೆ ತಟ್ಟೆ ಇಡ್ಲಿ ತುಂಬ ಸಾಫ್ಟಾಗಿರುತ್ತೆ. ಹಾಗೆ ಅದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ತಾರೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಸಾಫ್ಟಾಗೂ ಕೂಡ ಇರುತ್ತೆ. ಬಾಯಲ್ಲಿಟ್ಟರೆ ಕರಗೋಗೋಷ್ಟು ಸಾಫ್ಟಾಗಿ ಬಿಡದಿ ತಟ್ಟೆ ಇಡ್ಲಿ ಇರುತ್ತೆ. ನಿಮ್ಮಲ್ಲಿ ಯಾರಾದರೂ ಬಿಡದಿ ತಟ್ಟೆ ಇಡ್ಲಿ ತಿಂದಿದ್ರೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಸಾಫ್ಟ್ ಇರುತ್ತೆ ಇಡ್ಲಿ ಅಂತ. ನೋಡಿ, ಬಿಸಿ ಬಿಸಿ ಇಡ್ಲಿ ಮೇಲೆ ಬೆಣ್ಣೆ ಹಾಕಿದ್ದಾರೆ. ಆ ಬಿಸಿಗೆ ಬೆಣ್ಣೆ ಲೈಟಾಗಿ ಮೆಲ್ಟ್ ಆಗ್ತಾ ಇದೆ. ಅದರ ಜೊತೆ ಚಟ್ನಿ ಹಾಗೆ ಸಾಗು ಕೊಟ್ಟಿದ್ರು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಇಲ್ಲಿ ತಿಂಡಿ ತಿಂದು ಹಾಗೆ ಕಾಫಿನೂ ಕುಡಿದು ವೆದರ್ ಕೂಡ ತುಂಬ ಕೂಲಾಗಿತ್ತು. ನಮ್ಮ ಜರ್ನಿನ ಮತ್ತೆ ಶುರು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಹೋಗ್ತಾ ಇರೋವಂಥದ್ದು ಕೂರ್ಗ್ಗೆ ಅಂದರೆ ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ಈಗ ಎಲ್ಲ ಕಡೆನೂ ಮಳೆ ಶುರುವಾಗಿದೆ ಅಲ್ವಾ, ಹಾಗೆ ಮಡಿಕೇರಿನ ಮಳೆ ಇರುವಂಥ ಸಮಯದಲ್ಲಿ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಳೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಆದರೆ ಈಗಷ್ಟೇ ಮಳೆ ಶುರುವಾಗಿದೆ. ಸ್ವಲ್ಪ ಫಾಲ್ಸಲ್ಲೆಲ್ಲ ನೀರು ಕಡಿಮೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಹೆವಿ ರೈನ್ ಇದ್ದಾಗೂ ಹೋಗೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಜೊತೆಗೆ ನನ್ನ ಮಗಂಗೆ ಸ್ಕೂಲು ಕೂಡ ಆರಂಭ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ಕೂಲ್ ಶುರುವಾಗೋ ಅಷ್ಟರಲ್ಲಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಒಂದು 2 days ಪ್ಲ್ಯಾನ್ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ 3 days ಆಯಿತು. ಗುರುವಾರ ದಿವಸ ಬೆಳಗ್ಗೆ 8 ಗಂಟೆಗೆ ನಾವು ಮನೆ ಬಿಟ್ವಿ. ಶನಿವಾರ ಸಂಜೆ 8 ಗಂಟೆ ಅಷ್ಟರಲ್ಲೆಲ್ಲ ಮನೆಯಲ್ಲೇ ಇದ್ವಿ. ಆಲ್ಮೋಸ್ಟ್ ಇವಾಗ 10 ಗಂಟೆ ಆಗ್ತಾ ಬಂತು. ಆದರೂ ಕೂಡ ವೆದರ್ ನೋಡ್ತಾ ಇದ್ದೀರಾ, ಬಿಸಿಲಿಲ್ಲ, ತುಂಬ ಕೂಲಾಗಿತ್ತು. ಇನ್ನೇನು ಆಲ್ಮೋಸ್ಟ್ ನಮ್ಮ ಫಸ್ಟ್ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ನಾವು ಬಂದಿರೋವಂಥದ್ದು ಕುಶಾಲನಗರದ ಹತ್ರ ಇರೋವಂತಹ ಗೋಲ್ಡನ್ ಟೆಂಪಲ್ಗೆ. ಇಲ್ಲಿ ನಮ್ಮ ಕಾರ್ನ ಪಾರ್ಕಿಂಗ್ ಮಾಡಿ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ, ಈ ದೇವಸ್ಥಾನ ಟಿಬೇಟಿಯನ್ನರ ಒಂದು ಶೈಲಿಯಲ್ಲಿದೆ. ಜೊತೆಗೆ ಇಲ್ಲಿ ಟಿಬೇಟಿಯನ್ನರು ಕೂಡ ಜಾಸ್ತಿ ಇದ್ದಾರೆ. ಯಾಕಂದರೆ ಒಂದು ಕಾಲದಲ್ಲಿ ಚೀನಾದಿಂದ ನಿರಾಶ್ರಿತರಾಗಿ ನಮ್ಮ ಭಾರತಕ್ಕೆ ಬಂದಿರುವಂತಹ ಟಿಬೇಟಿಯನ್ನರು ಈ ಜಾಗದಲ್ಲಿ ತಮ್ಮ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಂಡು ಅದನ್ನು ಅಭಿವೃದ್ಧಿ ಮಾಡಿ ಒಂದು ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡಿದ್ದಾರೆ. ಸುಮಾರು ಕಡೆಯಿಂದ ಕೇರಳದಿಂದ, ತಮಿಳುನಾಡಿಂದ, ಆಂಧ್ರ ಪ್ರದೇಶದಿಂದ ಹಾಗೆ ಬೇರೆ ಸ್ಥಳಗಳಿಂದನೂ ಕೂಡ ಈ ಜಾಗವನ್ನು ನೋಡೋದಕ್ಕೆ ಸಾಕಷ್ಟು ಜನ ಬರ್ತಾರೆ. ಇವಾಗ ನಾವು ಒಳಗಡೆ ಎಂಟ್ರ್ ಆಗ್ತಾ ಇದ್ದೀವಿ ದೇವಸ್ಥಾನದ ಮೇನ್ ಎಂಟ್ರೆನ್ಸ್ಗೆ. ಈ ದೇವಸ್ಥಾನದ ಗೋಪುರ ಹಾಗೆ ಕಟ್ಟಿರೋವಂಥ ಶೈಲಿನೆಲ್ಲ ನೋಡ್ತಾ ಇದ್ದರೆ ನಮಗೆ ಯಾವುದೋ ಒಂದು ಬೇರೆ ಭೂತಾನಲ್ಲೋ, ಚೈನಾದಲ್ಲೋ, ನೇಪಾಳಲ್ಲೋ ಇದ್ದೀವಿ ಅಂತ ಅನ್ನಿಸ್ತಾ ಇತ್ತು. ಆ ಥರ ಇದೆ ದೇವಸ್ಥಾನ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಪೀಸ್ಫುಲ್ ಆಗಿದೆ. ದೇವಸ್ಥಾನದೊಳಗಡೆ ಧ್ಯಾನ ಮಾಡೋದಕ್ಕೆಲ್ಲ ಅವ್ರಿಗೆ ಸಾಕಷ್ಟು ಜಾಗವನ್ನು ಮಾಡ್ಕೊಂಡಿದ್ದಾರೆ. ಇವಾಗ ನೀವು ನೋಡ್ತಾ ಇರೋವಂತಹ ದೇವಸ್ಥಾನದ ಗೋಪುರ ಏನಿದೆ, ಇದು ಮೇಯ್ನ್ ದೇವಸ್ಥಾನ ಅಲ್ಲ. ಇದರ ಪಕ್ಕದಲ್ಲಿ ಇನ್ನೊಂದು ಮೇಯ್ನ್ ದೇವಸ್ಥಾನ ಇದೆ. ದೇವಸ್ಥಾನದ ಒಳಗಡೆ 3 ದೊಡ್ಡ ದೊಡ್ಡ ಬುದ್ಧನ ವಿಗ್ರಹಗಳಿದೆ. ಅಂದರೆ ವಿಗ್ರಹಗಳ ಹತ್ರಕ್ಕೆ ನಮ್ಮನ್ನ ಬಿಡೋದಿಲ್ಲ, ಸ್ವಲ್ಪ ದೂರದಿಂದನೇ ನೋಡಬೇಕಾಗತ್ತೆ ನಾವು. ನೋಡಿ, ಈ ದೇವಸ್ಥಾನದಲ್ಲಿ ಚಿಕ್ಕದಾಗಿರುವಂತಹ ಬುದ್ಧನ ವಿಗ್ರಹಗಳಿದೆ. ಈ ದೇವಸ್ಥಾನದ ಪಕ್ಕದಲ್ಲೇ ಇನ್ನೊಂದು ದೊಡ್ಡ ದೇವಸ್ಥಾನ ಇದೆ, ಅದು ಪ್ರಧಾನ ಒಂದು ದೇವಾಲಯ. ಆ ದೇವಸ್ಥಾನದಲ್ಲಿ ದೊಡ್ಡದಾಗಿರುವಂತಹ ಬುದ್ಧನ ವಿಗ್ರಹಗಳಿದೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ, ತುಂಬ ಪೀಸ್ಫುಲ್ ಆಗಿದೆ. ಹಾಗೆ ದೇವಸ್ಥಾನಗಳ ಗೋಡೆ ಮೇಲೆ ತುಂಬಾ ಚೆನ್ನಾಗಿ ಈ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ನೋಡೋದಕ್ಕೆ ಖುಷಿ ಆಗುತ್ತೆ.
ನೋಡ್ತಾ ಇದ್ದೀರಲ್ವ ಎಷ್ಟು ಪ್ರಶಾಂತವಾಗಿದೆ ಈ ಸ್ಥಳ ಅಂತ. ಬುದ್ಧನ ವಿಗ್ರಹಗಳು ಜೊತೆಗೆ ಮುಂದೆ ಕೂತ್ಕೊಂಡು ಅವ್ರಿಗೆ ಧ್ಯಾನ ಮಾಡೋದಕ್ಕೆಲ್ಲನೂ ಕೂಡ ಸ್ಥಳನ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ತುಂಬ ಹತ್ತಿರಕ್ಕೆ ಬಿಡೋದಿಲ್ಲ, ಹೇಳ್ದಾಗೆ ಇಷ್ಟು ದೂರದಿಂದ ನಿಂತ್ಕೊಂಡು ನಾವು ನೋಡಬೇಕಾಗತ್ತೆ. ಇಲ್ಲೆಲ್ಲ ನೋಡಿಕೊಂಡು ಜೊತೆಗೆ ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸು ಕೂಡ ಮುಂದೆ ಇದೆ, ಅಲ್ಲಿ ಶಾಪಿಂಗ್ ಕೂಡ ನೀವು ಮಾಡ್ಬೋದು. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಕಾವೇರಿ ನಿಸರ್ಗಧಾಮಕ್ಕೆ. ಗೋಲ್ಡನ್ ಟೆಂಪಲಿಂದ ತುಂಬ ಹತ್ತಿರದಲ್ಲೇ ಇದೆ, ಒಂದು 10 ಕಿಲೋಮೀಟರ್ ಒಳಗಡೆನೆ ಈ ಕಾವೇರಿ ನಿಸರ್ಗಧಾಮ ಸಿಗುತ್ತೆ. ನಾನು 7th ಸ್ಟ್ಯಾಂಡರ್ಡಲ್ಲಿ ಇರುವಾಗ ಇಲ್ಲಿಗೆ ಬಂದಿದ್ದೆ ಒಂದ್ಸಲ, ಅಂದರೆ ಮಡಿಕೇರಿ ಟ್ರಿಪ್ ಹಾಕಿದಾಗ. ಬಟ್ ಅವಾಗ ಬಂದಿದ್ದಕ್ಕೂ ಇವಾಗ ಬಂದಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಆವಾಗಿಂತ ಇವಾಗ ತುಂಬಾ ಡೆವಲಪ್ ಆಗಿದೆ. ಈ ಜಾಗ ಒಂಥರ ಕಾವೇರಿ ನದಿಗೆ ಒಂದು ಐಲ್ಯಾಂಡ್ ಅಂತ ಹೇಳ್ಬೋದು. ಒಳಗಡೆ ಬಿದಿರು ಜಾಸ್ತಿ ಬೆಳೆದಿರೋ ಅಂತಹ ಒಂದು ಐಲ್ಯಾಂಡ್. ನಿಮಗೆ ಆ ರೀತಿ ಎಲ್ಲೂ ಕಾಣಿಸೋದಿಲ್ಲ ಐಲ್ಯಾಂಡ್ ಥರ. ಹೋಗ್ತಾನೆ ನಿಮಗೆ ಈ ರೀತಿ ಎಂಟ್ರೆನ್ಸ್ ಕಾಣಿಸುತ್ತೆ. ಜೊತೆಗೆ ಇಲ್ಲಿ ಎಂಟ್ರಿ ಫೀಸ್ ಕೂಡ ಇದೆ. ದೊಡ್ಡವ್ರಿಗೆ ಒಬ್ಬರಿಗೆ 60 ರೂಪಾಯಿ ಆದರೆ, ಚಿಕ್ಕ ಮಕ್ಕಳು ಅಂದರೆ 5 ವರ್ಷದಿಂದ 10 ವರ್ಷದ ಮಕ್ಕಳವರೆಗೂ ಕೂಡ 30 ರೂಪಾಯಿ ಇರುತ್ತೆ ಒಬ್ಬರಿಗೆ. ಇನ್ನು ಪಾರ್ಕಿಂಗ್ ಫೀಸ್ ಕೂಡ ಎಕ್ಸ್ಟ್ರಾ ಇರುತ್ತೆ. ಇವಾಗ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಹೋಗ್ತಾನೆ ನಿಮಗೆ ಒಂದು ಬ್ರಿಡ್ಜ್ ಸಿಗುತ್ತೆ, ಹ್ಯಾಂಗಿಂಗ್ ಬ್ರಿಡ್ಜು. ಐಲ್ಯಾಂಡ್ಗೆ ಪ್ರವೇಶ ಮಾಡೋ ಅಂತಹ ಒಂದು ಐಲ್ಯಾಂಡ್ ಇದು. ಕೆಳಗಡೆ ಕಾವೇರಿ ನದಿ ಹರಿತಾ ಇರುತ್ತೆ, ಮೇಲೆ ಇರುವಂಥ ಬ್ರಿಡ್ಜ್ ಇದು. ಕೆಳಗಡೆ ನದಿಯಲ್ಲಿ ನಿಮಗೆ ಬೋಟಿಂಗ್ ಮಾಡ್ಬೋದು. ಹೋದ ವರ್ಷ ಕರೆಕ್ಟಾಗಿ ಮಳೆ ಇಲ್ಲದೆ ಇರೋ ಕಾರಣ ನೀರೆಲ್ಲ ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ಅಷ್ಟೊಂದೇನು ನೀರಿರಲಿಲ್ಲ. ನೀರಿದ್ರೂ ಕೂಡ ಅದೆಲ್ಲ ಸ್ವಲ್ಪ ಒಂಥರ ಒಂಡು ಥರ, ಕೆಸರು ಥರ ಕಾಣಿಸ್ತಾ ಇತ್ತು. ಇನ್ನೊಂದು ತಿಂಗಳು ಬಿಟ್ಕೊಂಡು ಬಂದರೆ ತುಂಬಾ ಜಾಸ್ತಿ ನೀರಿರುತ್ತೆ ಇಲ್ಲಿ. ಈಗಾಗಲೇ ಮಳೆ ಶುರುವಾಗಿದೆ, ಬೆಳಗ್ಗೆ ಸಾಯಂಕಾಲ ಅಂದೇ ಮಳೆ ಬೀಳ್ತಾ ಇರುತ್ತೆ. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನೀವು, ಬೋಟಿಂಗ್ ಮಾಡ್ತಾ ಇದ್ದಾರೆ. ಪೆಡ್ಲಿಂಗ್ ಬೋಟಿಂಗ್ ಮಾಡ್ಬೋದು ನೀವು. ಅದಕ್ಕೆಲ್ಲ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಜೊತೆಗೆ ಇಲ್ಲಿ ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ, ಗೇಮ್ಸ್ ಇರುತ್ತೆ. ಅಂದರೆ ಜಿಪ್ ಲೈನ್ ಇರ್ಬೋದು, ಪಕ್ಷಿಗಳಿಗೆ ಫೀಡ್ ಮಾಡೋ ಅಂಥದ್ದಾಗಿರ್ಬೋದು, ಅದೆಲ್ಲವೂ ಕೂಡ ಆ್ಯಕ್ಟಿವಿಟಿ ಇದೆ. ಇಷ್ಟಪಡೋರು ಮಾಡ್ಬೋದು. ಹ್ಯಾಂಗಿಂಗ್ ಬ್ರಿಡ್ಜಿಂದ ಒಳಗಡೆ ಎಂಟ್ರ್ ಆದಮೇಲೆ ಈ ರೀತಿ ಇರುತ್ತೆ, ನೋಡ್ತಾ ಇರ್ಬೋದು. ಸುತ್ತಲೂ ಕೂಡ ಬಿದಿರು, ಬೇರೆ ಯಾವ ಗಿಡ ಮರ ಕೂಡ ನಿಮಗೆ ಕಾಣಿಸಲ್ಲ. ಗಿಡ ಮರ ಇದ್ದರೂ ಕೂಡ ಆ ಬಿದಿರಿನ ಮಧ್ಯೆ ಅಷ್ಟಾಗಿ ಅಬ್ಸರ್ವ್ ಮಾಡೋದಕ್ಕೆ ಹೋಗಲ್ಲ, ಪೂರ್ತಿ ನಮಗೆ ಬಿದಿರಿರುತ್ತೆ. ಹಾಗೆ ಕೂತ್ಕೊಳ್ಳೋದಕ್ಕಲ್ಲೇ ಬೆಂಚ್ಗಳು ಕೂಡ ಇದೆ. ಒಳಗಡೆ ಸುಮಾರು ದೂರ ನಡ್ಕೊಂಡು ಹೋದ್ಮೇಲೆ ಸಾಕಷ್ಟು ವಿನ್ಯಾಸಗಳನ್ನು ಮಾಡಿದ್ದಾರೆ. ಅಂದರೆ ಕೊಡವ ಶೈಲಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋವಂಥ ಹೆಣ್ಮಕ್ಳದ್ದು ಆಗಿರ್ಬೋದು, ಅಥವಾ ಕೊಡವ ಶೈಲಿಯಲ್ಲಿ ಕೋಲಾಟ ಆಡ್ತಾ ಇರೋವಂಥ ಗಂಡಸರದ್ದು, ಈ ರೀತಿ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲೆಲ್ಲ ಕಡೆ ನೋಡಿಕೊಂಡು ಇವಾಗ ಇಲ್ಲಿ ಜಿಪ್ ಲೈನ್ ಮಾಡೋವಂಥ ಕಡೆ ಬಂದಿದ್ದೀವಿ. ನನ್ನ ಮಗ ಹಾಗೆ ನಮ್ಮ ಅಣ್ಣನ ಮಗ ಚಿಕ್ಕವನು ಇಬ್ಬರು ಕೂಡ ಜಿಪ್ ಲೈನ್ ಆ್ಯಕ್ಟಿವಿಟಿ ಮಾಡಿದ್ರು. ಒಬ್ಬರಿಗೆ ಇಲ್ಲಿ 100 ರೂಪಾಯಿ ಇರುತ್ತೆ. ತುಂಬ ಚಿಕ್ಕದಾಗೆ ಏನು ದೊಡ್ಡದಾಗಿಲ್ಲ ಜಿಪ್ ಲೈನು. ಸ್ವಲ್ಪ ದೂರ ಒಂದು 50 ಮೀಟ್ರ್ ಉದ್ದ ಇರ್ಬೋದು ಅಷ್ಟೇ. ಇಲ್ಲಿ 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 ಅವನ್ನ ಮೊದಲು ಕಳಿಸ್ತೇನ ನೋಡು. ನಿಶು ಹಾಯ್ ಮಾಡು. ನಿಶು ನಿಶು ಹಾಯ್.
ಒಂದು ಕೈ ಬಿಡು. ಮೊದಲನೇ ಸಲ ನನ್ನ ಮಗ ಜಿಪ್ಲೈನ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಿದ್ದು. ಫಸ್ಟು ಸ್ವಲ್ಪ ಭಯ ಆಗಿದೆ ಅವನಿಗೆ. ಹೆಲ್ಮೆಟ್ಟು ಮತ್ತು ಆ ಬಾಡಿಗೆಲ್ಲ ಅದು ಸ್ಟ್ರಿಪ್ಸ್ ಹಾಕ್ತಾರಲ್ಲ, ಏನೋ ಬೀಳಬಾರ್ದು ಅಂತ, ಅದನ್ನೆಲ್ಲ ಹಾಕುವಾಗ ಸ್ವಲ್ಪ ಭಯ ಆಗಿದೆ. ಆಮೇಲೇನು ಆರಾಮಾಗಿ ಮಾಡ್ದವನದೇ, ಇಷ್ಟೊಂದು ಹೆದರಿಕೆ ಆಗಲಿಲ್ವಂತೆ. ಅಲ್ಲಿ ಆ್ಯಕ್ಟಿವಿಟಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನೆಕ್ಸ್ಟು ಜಿಂಕೆ ಪಾರ್ಕ್ ಇತ್ತು, ಇಲ್ಲಿ ನೋಡೋಣ ಅಂತ ಬಂದಿದ್ದೀವಿ. ಸುಮಾರು ಜಿಂಕೆಗಳೆಲ್ಲ ಇದೆ ಇಲ್ಲಿ. ಇದೆಲ್ಲ ನೋಡಿಕೊಂಡು ನಾವು ವಾಪಸ್ ಬರುವಾಗ ಇಲ್ಲಿ ಸಾಕಷ್ಟು ಶಾಪಿಂಗಿಗೆ ಅಂತ ಸುಮಾರು ಅಂಗಡಿಗಳಿದೆ. ಅದರಲ್ಲಿ ಮೇಯ್ನ್ ಅಂದರೆ ಮಡಿಕೇರಿಯಲ್ಲಿ ನಮಗೆ ಕಾಫಿ ತುಂಬ ಚೆನ್ನಾಗಿ ಸಿಗುತ್ತೆ. ವೈನ್ಗಳು ಎಲ್ಲ ಅಂಗಡಿಗಳಲ್ಲೂ ಇಟ್ಕೊಂಡಿರ್ತಾರೆ, ಬೇರೆ ಬೇರೆ ಹಣ್ಣಿನಲ್ಲಿ ಮಾಡಿರುವಂತಹ ವೈನ್ಗಳು, ಜೊತೆಗೆ ಹೋಮ್ ಮೇಡ್ ಚಾಕ್ಲೇಟ್ಸು, ಹಾಗೆ ಮಸಾಲ ಸಾಮಗ್ರಿಗಳಾಗಿರ್ಬೋದು, ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲದೂ ಕೂಡ ನಿಮಗೆ ಸಿಗುತ್ತೆ. ಜೊತೆಗೆ ಡ್ರೈ ಫ್ರೂಟ್ಸು ಕೂಡ ಸಿಗುತ್ತೆ. ನಿಸರ್ಗಧಾಮಕ್ಕೆ ಎಂಟ್ರಿ ಆಗುವಾಗೇ ಎಂಟ್ರೆನ್ಸಲ್ಲೇ ನಿಮಗೆ ಕೂರ್ಗು ನ್ಯಾಚುರಲ್ ಸ್ಪೈಸಸ್ ಅಂತ ಒಂದು ಅಂಗಡಿ ಇದೆ. ಈ ಅಂಗಡಿಯಲ್ಲಿ ನಾವು ಚಾಕ್ಲೇಟ್ಸ್ ಹಾಗೆ ಕಾಫಿ ಪೌಡರ್ ಮತ್ತು ಸ್ವಲ್ಪ ಸ್ಪೈಸಸ್ ಎಲ್ಲ ಶಾಪಿಂಗ್ ಮಾಡಿದ್ವಿ. ಹಾಗೆ ಇಲ್ಲಿ ನ್ಯಾಚುರಲ್ ಆಗಿರೋ ಹನಿ ಆಗಿರ್ಬೋದು, ಮತ್ತು ಹೇರ್ ಆಯಿಲು, ಪೌಡರು ಎಲ್ಲ ಕೂಡ ಸಿಗುತ್ತೆ. ನಾವಿಲ್ಲಿ ಕಾಫಿ ಚೆಕ್ ಮಾಡಿ ತೊಗೊತಾ ಇದ್ವಿ. ಲೂಸಲ್ಲಿ ತೊಗೊಂಡ್ರೇ ನಮಗೆ ಒಳ್ಳೆಯದು, ಯಾಕಂದರೆ 2 ಥರದ ಕಾಫಿ ಸಿಗುತ್ತೆ. ಒಂದು ಇನ್ಸ್ಟೆಂಟ್ ಕಾಫಿ ಪೌಡರ್, ಹಾಗೆ ನಮಗೆ ಫಿಲ್ಟರ್ ಕಾಫಿ ಮಾಡ್ಕೊತೀವಿ ಅಂದರೆ ಫಿಲ್ಟರ್ ಕಾಫಿ ಪೌಡ್ರು ಕೂಡ ನಿಮಗೆ ಸಿಗುತ್ತೆ. ಇಲ್ಲಿ ಚಿಕ್ಕೋರಿ ಮಿಕ್ಸ್ ಮಾಡಿರಲ್ಲ, ಪ್ಯೂರ್ ಕಾಫಿ ಪೌಡರ್ ಇರುತ್ತೆ, ಅದಕ್ಕೆ ನಾವು ಚಿಕ್ಕೋರಿನ ಮಿಕ್ಸ್ ಮಾಡ್ಕೊಬೋದು. ಇನ್ನು ಇಲ್ಲಿ ನೀವು ವೈನ್ನ ತೊಗೋತೀರಾ ಅಂತಂದರೆ ನಿಮಗೆ ಟೇಸ್ಟಿಂಗ್ಗೆ ಅಂತಂದ್ಬಿಟ್ಟು ಕೊಡ್ತಾರೆ. ಟೇಸ್ಟ್ ನೋಡಿ ಯಾವುದು ನಿಮ್ಗೆ ಇಷ್ಟ ಆಗುತ್ತೋ ಆ ವೈನ್ನ ನೀವು ಪರ್ಚೇಸ್ ಮಾಡ್ಬೋದು. ತುಂಬ ವೈಡ್ ವೆರೈಟಿ ವೈನ್ಸ್ ಇರುತ್ತೆ. ಯಾವ ಫ್ಲೇವರ್ ನಿಮ್ಗೆ ಇಷ್ಟ ಆಗುತ್ತೋ ಆ ವೈನ್ನ ನೀವು ಖರೀದಿ ಮಾಡ್ಬೋದು. ವೈನ್ ಅನ್ನೋದು ಡ್ರಿಂಕ್ಸ್ ಅಲ್ಲ, ಸುಮಾರು ಜನ ತಪ್ಪು ಕಲ್ಪನೆ ಮಾಡ್ಕೋತಾರೆ. ಲಿಮಿಟೆಡ್ ಪ್ರಮಾಣದ ವೈನ್ನ ತಗೊಳ್ಳೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಒಂದೊಂದು ಕಾಯಿಲೆಗೆ ಒಂದೊಂದು ರೀತಿಯಾದಂತಹ ವೈನ್ನ ಕುಡಿಬಹುದು. ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿರೋವಂಥದ್ದು ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ. ಇದು ಕೂಡ ಕುಶಾಲನಗರದಲ್ಲೇ ಇರೋವಂಥದ್ದು. ನಿಸರ್ಗಧಾಮದಿಂದ ಒಂದು 7-8 ಕಿಲೋಮೀಟ್ರ್ ಅಥವಾ 10 ಕಿಲೋಮೀಟ್ರ್ ಆಗ್ಬೋದು. ಇಲ್ಲಿ ನಮ್ಮ ಕಾರ್ ಪಾರ್ಕಿಂಗ್ ಮಾಡಿ ನಾವು ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಹೋಗ್ತಾ ಇದ್ದೀವಿ. ಇವಾಗ ನೀರಿನ ಒಂದು ಹರಿವು ಸ್ವಲ್ಪ ಕಡಿಮೆ ಇರೋದ್ರಿಂದ ನಾವು ನದಿಯನ್ನು ನಡ್ಕೊಂಡೇ ದಾಟ್ಬೋದು. ಆದರೆ ನೀರಿನ ಹರಿವು ಜಾಸ್ತಿ ಇದ್ದಾಗ ಮಳೆಗಾಲದಲ್ಲಿ ಬೋಟಿಂಗಲ್ಲೇ ಹೋಗಬೇಕಾಗುತ್ತೆ, ಅಂದರೆ ಬೋಟಲ್ಲೇ ನೀವು ಟ್ರಾವೆಲ್ ಮಾಡಬೇಕು. ನೀವು ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ನೀವು ಹೋಗ್ತೀರಾ ಅಂತಂದರೆ ಟೈಮಿಂಗ್ಸ್ ಇದೆ, ಟೈಮಿಂಗ್ಸ್ ಪ್ರಕಾರ ನೀವು ಹೋಗಬೇಕಾಗತ್ತೆ. ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೂ ಮಾತ್ರ ಇದು ಓಪನ್ ಇರುತ್ತೆ. ಜೊತೆಗೆ ಸಂಜೆ 4 ಗಂಟೆಯಿಂದ 6 ಗಂಟೆವರೆಗೂ ಒಂದು 5 ಗಂಟೆ ಆಗಿಬಿಟ್ಟಿತ್ತು. ನಾವು ನದಿನ ಕ್ರಾಸ್ ಮಾಡ್ಕೊಂಡು ಹೋಗೋ ಆಗ್ತಾ ಬಂದಿತ್ತು. 100 ರೂಪಾಯಿ ಒಬ್ರೊಬ್ರಿಗೆ ನಾವು ಪೇ ಮಾಡಿದ್ರೆ ಒಳಗಡೆ ಬಿಡ್ತಾರೆ. ಅಲ್ಲಿ ನಿಮಗೆ ಎಲಿಫೆಂಟ್ಗೆ ಫೀಡ್ ಮಾಡ್ತೀರಾ ಅಥವಾ ಎಲಿಫೆಂಟ್ಗೆ ಸ್ನಾನ ಮಾಡಿಸ್ಬೇಕು ಅಂತಂದರೆ ಎಕ್ಸ್ಟ್ರಾ ಅಮೌಂಟ್ ಇರುತ್ತೆ. ನಾವು 100 ರೂಪಾಯಿ ಎಂಟ್ರೆನ್ಸ್ ಫೀಸ್ ಕೊಟ್ಟು ಒಳಗಡೆ ಹೋದರೂ ಕೂಡ ನಮ್ಗೆ 10 ನಿಮಿಷನೂ ಅಲ್ಲಿ ಟೈಮ್ ಇರ್ತಾ ಇರಲಿಲ್ಲ ನೋಡೋದಕ್ಕೆ. ಹಾಗಾಗಿ ನಾವು ಒಳಗಡೆ ಹೋಗೋದಕ್ಕಾಗಲಿಲ್ಲ. ಹೊರಗಡೆನೇ ಎಲಿಫೆಂಟ್ಸ್ನ ಅಲ್ಲಿ ನೀರು ಕುಡಿಸೋದಕ್ಕೆ ಅಂತ ಕರ್ಕೊಂಡು ಬಂದಿದ್ರು. ಅಲ್ಲೇ ಆನೆನ ನೋಡಿ ಆ ನದಿಲೇ ಸ್ವಲ್ಪ ನನ್ನ ಮಗ ಎಲ್ಲ ಚೆನ್ನಾಗಿ ಆಟ ಆಡ್ದ. ಅಲ್ಲೇ ಅವನ್ನ ಸ್ವಲ್ಪ ಆಟ ಆಡಿಸ್ಕೊಂಡು ಮತ್ತೆ ರಿಟರ್ನ್ ವಾಪಸ್ ಬಂದ್ವಿ. ಎಲ್ರಿಗೂ 100 ರೂಪಾಯಿ ಕೊಟ್ಟು ಒಳಗಡೆ ಹೋಗಿದ್ರು ಕೂಡ 10 ನಿಮಿಷದಲ್ಲಿ ಇನ್ನೇನು ನೋಡೋಕ್ಕಾಗ್ತಾ ಇತ್ತಲ್ವ. ನಡ್ಕೊಂಡು ಹೋಗೋದೇ ಸಾಕಷ್ಟಿದೆ ಅಲ್ಲಿ ಒಳಗಡೆ. ಅಲ್ಲೊಂದು 5 ನಿಮಿಷನೂ ಆಗಿರಲಿಲ್ಲ ನಾವು ಹೋಗಿ. ಎಲ್ಲರೂ ಕೂಡ ವಿಸಿಲ್ ಹಾಕಿ ವಾಪಸ್ ಕಳಿಸ್ತಾ ಇದ್ರು. ಇವಾಗ ನೋಡ್ತಾ ಇದ್ದೀರಾ ನೋಡಿ, ಆನೆಗಳು ಇಲ್ಲಿ ನೀರು ಕುಡಿಯೋದಕ್ಕೆ ಅಂತ ಬಂದಿದ್ದಾವೆ. ಮೈಸೂರು ಅಂಬಾರಿ ಹೊರುವಂಥ ಆನೆಗಳಾಗಿರ್ಬೋದು, ಅಥವಾ ಮೈಸೂರಲ್ಲಿ ಪೆರೇಡ್ ಮಾಡೋದಕ್ಕೆ ಅಂತ ಬಳಸುವಂಥ ಆನೆಗಳನ್ನೆಲ್ಲನೂ ಕೂಡ ಇಲ್ಲೇ ಪಳಗಿಸೋದು. ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಹೋಗೋರು ಖಂಡಿತವಾಗ್ಲೂ ಟೈಮ್ ನೋಡ್ಕೊಂಡು ಹೋಗಿ. ಟೈಮ್ ಪ್ರಕಾರ ಹೋಗದೇ ಇದ್ದರೆ ಹೋಗಿದ್ದು ಕೂಡ ವೇಸ್ಟ್ ಆಗುತ್ತೆ. ನಾವೀಗ ನದಿ ದಾಟ್ಕೊಂಡು ಹೋಗಿ ಮತ್ತೆ ವಾಪಸ್ ಬಂದು ಚಳಿ ಆಗ್ತಾಯಿತ್ತು ಸ್ವಲ್ಪ, ಹಾಗಾಗಿ ಚಿರ್ಮುರಿ ತೊಗೊಂಡು ತಿಂತಾಯಿದ್ದೀವಿ. ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಜೊತೆ ಕಾಫಿ ಕುಡಿದು ನಾವಿಲ್ಲಿಂದ ಮಡಿಕೇರಿಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಇಲ್ಲಿ ಸ್ವಲ್ಪ ತಾಗ್ತಾ ಇದ್ದಂಗೆ ಮಳೆ ಶುರುವಾಯಿತು. ಅದಾದಮೇಲೆ ಯಾವುದೇ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಇವಾಗ ಮಡಿಕೇರಿ ರೀಚ್ ಆಗಿದ್ದೀವಿ. ಮಡಿಕೇರಿಲಿ ಒಂದು ಒಳ್ಳೆ ಹೋಟೆಲಿಗೆ ಬಂದು, ಇಲ್ಲಿ ಕೂರ್ಗು ಕ್ಯೂಸಿನ್ ಅಂತ ಇದೆ ಮಡಿಕೇರಿ ಟೌನಲ್ಲೇ, ಆ ಒಂದು ಹೋಟೆಲಿಗೆ ಬಂದು ಮಡಿಕೇರಿ ಸ್ಪೆಷಲ್ ಅಕ್ಕಿ ರೊಟ್ಟಿ, ಪಂದಿ ಕರಿ ಹಾಗೆ ಚಿಕನ್ ಕರಿ ತೊಗೊಂಡು ಊಟ ಮಾಡಿದ್ವಿ. ಒಂದೇ ಸಲ ಊಟ ಮುಗಿಸ್ಕೊಂಡು ಆಮೇಲೆ ನಮ್ಮ ಹೋಮ್ ಸ್ಟೇಗೆ ಬಂದು ನಾವು ಮಲ್ಕೊಂಡ್ವಿ. ಈ ಹೋಮ್ ಸ್ಟೇ ಡೀಟೇಲ್ಸ್ನೆಲ್ಲನೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಯಾರಾದರೂ ಈ ಕಡೆ ಬಂದರೆ ಖಂಡಿತವಾಗ್ಲೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ
ಅಥವಾ ಆನ್ಲೈನಲ್ಲೇ ಬುಕ್ ಮಾಡಿಕೊಂಡು ನೀವು ಬರ್ಬೋದು. ತುಂಬಾ ಚೆನ್ನಾಗಿತ್ತು ವೆದರ್ ಎಲ್ಲ, ಮುಂದೆ ನೋಡೋದಕ್ಕೆ ಸೀನ್ರಿ ಎಲ್ಲ ತುಂಬ ಚೆನ್ನಾಗಿತ್ತು ಈ ರೂಮಿಂದ. ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.